ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾವಿವತ್ತು ಯುವತಿಯರಲ್ಲಿ ಸಾಮಾನ್ಯವಾಗಿ ಕಾಡುವಂಥ ಈ ಆಕ್ನೆ ಅಥವಾ ಪಿಂಪಲ್ಸ್ ಅಥವಾ ಮೊಡವೆಯ ಸಮಸ್ಯೆ ಬಗ್ಗೆ ಡಿಸ್ಕಸ್ ಮಾಡೋಣ. ನಮ್ಮಲ್ಲಿ ಬರುವಂಥ ಸುಮಾರು ಜನ ಒಂದು ಕಾಸ್ಮೆಟಿಕ್ಸ್ ಒಂದು ಕವರ್ ಚೀಲ ಇಟ್ಕೊಂಡ್ಬಂದಿರ್ತಾರೆ. ಸರ್, ನಾನು ಎಲ್ಲ ಕಡೆ ಡಾಕ್ಟರ್ಗಳು ತೋರಿಸಿದ್ದೀನಿ, ನಿಮ್ಮ ವಿಡಿಯೋ ನೋಡ್ಕೊಂಡು ಬಂದೆ, ನಾನು ನೋಡಿ ಇದೆಲ್ಲ ಯೂಸ್ ಮಾಡ್ತಾ ಇದ್ದೀನಿ, ವಿಡಿಯೋ ಇದು ಸೋಪ್ ಯೂಸ್ ಮಾಡ್ತಾ ಇದ್ದೀನಿ, ನಾನು ಫೇಸ್ ವಾಶ್ ಮೇಲೆ ಫೇಸ್ ವಾಶ್ ಚೇಂಜ್ ಮಾಡ್ತಾ ಇದ್ದೀನಿ, ಕ್ರೀಮ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಇದು ಯಾವುದೇ ಕಾರಣಕ್ಕೂ ನನ್ನ ಇದು ಕಡಿಮೆ ಆಗ್ತಾ ಇಲ್ಲ ನನ್ನ ಮೊಡವೆಗಳು ಅನ್ನೋದು ಸಾಧಾರಣವಾದ ಒಂದು ಖಿನ್ನತೆಗೊಳಗಾಗುವಂಥ ಈ ಎಸ್ಪೆಷಲಿ ಈ ಯುವತಿಯರಲ್ಲಿ ಖಿನ್ನತೆಗೊಳಗಾಗುವಂಥ ಒಂದು ಪ್ರಶ್ನೆ ಇದು. ಬೇಕಾದ್ರೆ ನಾನಿವತ್ತಿಲ್ಲಿ ಕೆಲವು ನಿಮ್ಮ ಎಷ್ಟೇ ಚಿಕಿತ್ಸೆ ಮಾಡಿದ್ರು ಯಾಕೆ ಹೋಗ್ತಾ ಇರಲ್ಲ ನಿಮ್ದು ಆಕ್ನೆ, ಅದನ್ನ ಕಂಪ್ಲೀಟ್ ಆಗಿ ಬುಡ ಸಮೇತ ತೆಗೆದುಹಾಕ್ಲಿಕ್ಕೆ ಯಾವ ರೀತಿಯ ಒಂದು ತಪ್ಪುಗಳು ನೀವು ಮಾಡ್ತಾ ಇದ್ದಾರೆ, ಅದನ್ನ ಹೆಂಗೆ ಸರಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಮೊದಲಿಗೆ ನಾನು ಹೇಳ್ದಂಗೆ ಅವ್ರು ನೀವು ಯೂಸ್ ಮಾಡುವಂಥ ಈ ಫೇಸ್ ವಾಶ್ ಇರ್ಬೋದು, ಅಥವಾ ಕ್ರೀಮ್ಗಳಿರ್ಬೋದು, ಅಥವಾ ಮೇಕಪ್ ಇರ್ಬೋದು, ಅಥವಾ ಪರ್ಫ್ಯೂಮ್ಸ್ ಇರ್ಬೋದು, ಅದ್ರಲ್ಲಿ ನೀವು ಫಸ್ಟ್ ನೋಡ್ಕೋಬೇಕಾಗಿರುವಂಥ ಅಂಶ, ನೀವು ಯಾವುದೇ ಕ್ರೀಮ್ಗಳು ತಗೊಳ್ಳಿ ಅದರಲ್ಲಿ ಕಾಂಬಿಡೋಜೆನಿಕ್ ಅಥವಾ ನಾನ್ ಕಾಂಬಿಡೋಜೆನಿಕ್ ಅಂತ ಹೇಳ್ತೀವಿ. ಕಾಂಬಿಡೋಜೆನಿಕ್ ಅಂತ ಹೇಳಿದ್ರೆ ಕಾಮಿಡ್ಸ್ ನ ಫಾರ್ಮ್ ಮಾಡ್ತದೆ. ಕಾಮಿಡೋನ್ಸ್ ಅಂತ ಹೇಳಿದ್ರೆ ಈ ಪಿಂಪಲ್ ಮಾಡುವಂತ ಒಂದು ಬುಡವನ್ನ ಉತ್ಪಾದನೆ ಮಾಡುವಂತ ಒಂದು ಅಂಶ ಅದರಲ್ಲಿರುತ್ತೆ. ಈ ನಾನ್ ಕಾಂಬಿಡೋಜೆನಿಕ್ ಪ್ರಾಡಕ್ಟ್ಸ್ ನ ನೀವು ಸರಿಯಾಗಿ ಓದ್ಕೊಂಡು ತಗೊಂಡಲ್ಲಿ ಈ ರೀತಿ ತಪ್ಪುಗಳಾಗೋ ತಡೆಯುತ್ತೆ. ಅದೇ ರೀತಿ ಈ ಫೇಸ್ ವಾಶ್ ಅಲ್ಲಿ ಆಗಿರ್ಬೋದು, ಪರ್ಫ್ಯೂಮ್ಸ್ ಅಲ್ಲಿ ಆಗಿರ್ಬೋದು, ತುಂಬಾ ಆಯಿಲಿ ಕಂಟೆಂಟ್ ಇರುತ್ತೆ. ಈಗ ಮಾಯಿಶ್ಚರೈಸೇಷನ್ ಅಂತ ಹೇಳ್ಬಿಟ್ಟು ಆಯಿಲ್ನ ಜಾಸ್ತಿ ಯೂಸ್ ಮಾಡಿರ್ತಾರೆ. ಸೊ ಈ ಆಯಿಲಿ ಈಗ ಸನ್ಸ್ಕ್ರೀನ್ ತಗೊಳ್ಳಿ, ನೀವು ಹಚ್ಕೊಂಡು ಹೊರಡೆ ಹೋಗ್ತೀರಾ, ತುಂಬಾ ಆಯಿಲಿ ಆಗಿರುತ್ತೆ ಫೇಸು. ಆ ಆಯಿಲಿ ಬಂದ್ಬಿಟ್ಟು ನಿಮ್ಮ ಈ ಧೂಳಿನ ಕಣಗಳು ಸೇರ್ಕೊಳ್ತವೆ, ಅದು ನಿಮ್ಮ ಸ್ಕಿನ್ ಪೋರ್ಸ್ ಹೊರಡೆ ಹೋಗ್ತವೆ, ಅಲ್ಲಿ ಕಾಂಬಿಡೋನ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಅದರಿಂದಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಮು, ನೀವು ಕಲೆಗಳು ಉಂಟಾಗ್ತದೆ ಅಂತ ಹೇಳ್ಬಿಟ್ಟು ಕಲೆಗಳು ತೆಗೆಯುವಂಥ ಕ್ರೀಮ್ಗಳನ್ನ ನೀವು ಪಿಂಪಲ್ ಇನ್ನು ಸಂಪೂರ್ಣವಾಗಿ ಮಾಯನೇ ಆಗಿರಲ್ಲ, ಅಷ್ಟು ಬೇಗ ನೀವು ಕಲೆಗಳಿಗೋಸ್ಕರ ಏನಾದ್ರು ಕೊಡಿ ಅಂತ ಹೇಳ್ಬಿಟ್ಟು ತಗೊಂಡ್ಬಿಟ್ಟು ಅದನ್ನು ಯೂಸ್ ಮಾಡ್ತಾ ಹೋದ್ರೆ ಮತ್ತೆ ಪಿಂಪಲ್ಸ್ ಬರೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಹಾಗಾಗಿ ಮೊದಲಿಗೆ ನೀವು ಅವಾಯ್ಡ್ ಮಾಡಬೇಕಾಗಿರೋದು ಈ ಆಯಿಲ್ ರಿಚ್ ಜಾಸ್ತಿ ಇರುವಂತ ಒಂದು ಅಂಶ ಇರುವಂತ ಈ ಒಂದು ಕ್ರೀಮ್ಗಳನ್ನ, ಫೇಸ್ ವಾಶ್ಗಳನ್ನ, ಸೋಪ್ಗಳನ್ನ, ಪರ್ಫ್ಯೂಮ್ಗಳನ್ನ ಮತ್ತು ನಿಮ್ಮ ಮೇಕಪ್ನ ಸಾಧನಗಳನ್ನ ಯೂಸ್ ಮಾಡೋದನ್ನ ಫಸ್ಟ್ ಸ್ಟಾಪ್ ಮಾಡಬೇಕು. ಯಾಕಂದ್ರೆ ಕ್ರೀಮ್ ಇಸ್ ಸೆಕೆಂಡರಿ. ನೋಡಿ, ಪಿಂಪಲ್ ಉತ್ಪಾದನೆಗೆ ಸುಮಾರು ಕಾರಣಗಳಿರ್ತವೆ. ನೀವು ಹೊರಗಡೆಯಿಂದ ಏನೇ ಹಚ್ಕೊಳ್ತಾ ಇರಿ, ಆಕ್ಚುಲಿ ಅದು ಒಂದು ಮಾಸ್ಕ್ ಆಗಿ ಇದು ಮಾಡುತ್ತೆ ಬಿಟ್ರೆ, ತುಂಬಾ ಇನ್ಫೆಕ್ಷನ್ ಇದ್ರೆ ಬೇಕಾದ್ರೆ ಆಂಟಿಬಯೋಟಿಕ್ ಕ್ರೀಮ್ಸ್ಗಳು ಯೂಸ್ ಆಗ್ತವೆ ಅಷ್ಟೇ ಬಿಟ್ರೆ ಬಾಕಿ ಯಾವುದೇ ರೀತಿ ಯೂಸ್ ಆಗಲ್ಲ. ನಿಮಗೆ ಏನೋ ಹಚ್ಕೊಳ್ತಾ ಇರ್ತೀರ ಅಷ್ಟೇ. ನೀವು ಯಾವಾಗ ನಿಮ್ಮ ಇಂಟರ್ನಲ್ ಪ್ರಕೃತಿಯನ್ನು ಸರಿ ಮಾಡ್ಕೊಳ್ಳೋದಿಲ್ವೋ ಅಲ್ಲಿ ತನಕ ಪ್ರಾಬ್ಲಮ್ ಆಗೇ ಆಗುತ್ತೆ. ನೋಡಿ, ಅದೇ ಏರಿಯಾದಲ್ಲಿ ಯಾಕೆ ಬರುತ್ತೆ ಪಿಂಪಲ್ ಅಂತ ಹೇಳಿದ್ರೆ ಹಾರ್ಮೋನ್ ವ್ಯತ್ಯಾಸಗಳಿಂದ ಆಗುವಂಥದ್ದು. ಅವರು ಆ ಟೈಮ್ನಲ್ಲಿ ಸರಿಯಾಗಿ ನಿದ್ದೆ ಇರಲ್ಲ, ಅವರಿಗೆ ಸರಿಯಾದ ಆಹಾರ ಕ್ರಮ ಇರಲ್ಲ, ಹಾರ್ಮೋನ್ಸ್ ಬದಲಾವಣೆಗಳಾಗ್ತಾ ಇರುತ್ತೆ. ಆದರೆ ಈ ಹಾರ್ಮೋನ್ನ ಬರ್ಸ್ಟ್ನ ನಾವು ಕಂಟ್ರೋಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಈ ಥರ ಪ್ರಾಬ್ಲಮ್ಸ್ ಆಗೋದಿಲ್ಲ. ನಮ್ಮ ಹಾರ್ಮೋನ್ಗಳನ್ನ ಸರಿಯಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಂಟ್ರೋಲ್ ಮಾಡ್ಕೋಬೇಕು. ಈ ಸಾಧಾರಣವಾಗಿ ಹದಿಹರೆಯದಲ್ಲಿ ಓದೋ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಈಗ ನೋಡಿ, PUC ಅಥವಾ ಡಿಗ್ರಿ ಓದೋ ಟೈಮ್ನಲ್ಲಿ ಜಾಸ್ತಿ ಆಗುತ್ತೆ ನಾರ್ಮಲಿ. ಅದ್ರ ನಂತರನೂ ಆಗುತ್ತೆ, ಅದಕ್ಕೆ ಬೇರೆ ಬೇರೆ ಕಾರಣಗಳು ನಾನು ಆಮೇಲೆ ಹೇಳ್ತೀನಿ. ನಾನು ಇಲ್ಲಿ ಹದಿಹರೆಯದ ಪ್ರಶ್ನೆಗಳ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಒಂದು ಯೌವನಾವಸ್ಥೆಗೆ ಬಂದಾಗ, ಪ್ರೌಢಾವಸ್ಥೆಗೆ ಬಂದಾಗ ಹಾರ್ಮೋನ್ಗಳು ತುಂಬಾ ಬದಲಾವಣೆಗಳಾಗ್ತವೆ. ಹುಡುಗರಲ್ಲೂ ಅಷ್ಟೇ, ಹುಡುಗಿಯರಲ್ಲೂ ಅಷ್ಟೇ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಒಂದು ಓದೋ ಸ್ಟ್ರೆಸ್ ಇರುತ್ತೆ, ಸರಿಯಾಗಿ ನಿದ್ದೆ ಬರ್ತಾ ಇರಲ್ಲ, ತುಂಬಾ ಸ್ಟ್ರೆಸ್ಸು. ಈ ಸ್ಟ್ರೆಸ್ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಹಾರ್ಮೋನ್ ಉತ್ಪನ್ನ ಆಗುತ್ತೆ ನಮ್ಮ ದೇಹದಲ್ಲಿ, ಅದು ಕಾರ್ಟಿಸಾಲ್ ಅನ್ನೋ ಒಂದು ಹಾರ್ಮೋನ್. ಈ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಏನ್ ಮಾಡ್ತಾರೆ, ನಮ್ಮ ದೇಹದಲ್ಲಿ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಹೇಳಿದ್ರೆ ಸೀಬಮ್ ಅಂತ ಹೇಳ್ತೀವಲ್ಲ, ಅದ್ರ ಸೆಕ್ರಿಷನ್ ಜಾಸ್ತಿ ಮಾಡುತ್ತೆ. ಅದ ಕಾರಣದಿಂದಾನೇ ಈ ಪ್ರಾಬ್ಲಮ್ ಉಂಟಾಗುವಂಥದ್ದು. ಈ ಕಾರ್ಟಿಸಾಲ್ ಹಾರ್ಮೋನ್ಸ್ ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಸರಿಯಾಗಿ ನಾವು ಒಂದು ನಿದ್ದೆಯನ್ನು ಸರಿಯಾಗಿ ಇಟ್ಕೋಬೇಕು. ನೋಡಿ, ಓದೋ ಟೈಮ್ ಏನ್ ಮಾಡ್ತಾರೆ, ರಾತ್ರಿ ಲೇಟ್ ನೈಟ್ ಓದೋದು, ಬೆಳಿಗ್ಗೆ ಅರ್ಲಿ ಓದೋದು, ಮತ್ತೆ ಈ ರೀತಿ ಒಂದು ತಪ್ಪು ಮಾಡ್ತಾ ಇರ್ತಾರೆ. ಅರ್ಲಿ ಟು ಬೆಡ್ ಇರೋದಿಲ್ಲ ಅಲ್ಲಿ, ಏನಂದ್ರೆ 12 ಗಂಟೆ 1 ಗಂಟೆ ಮೇಲೆ ಮಲಗ್ತಾ ಇರ್ತಾರೆ. ಆ ಒಂದು ಕಾರಣದಿಂದ ನಮ್ಮ ಫೇಸಿಗೆ ಸರಿಯಾದ ಬ್ಲಡ್ ಸರ್ಕ್ಯುಲೇಷನ್ ಉಂಟಾಗೋದಿಲ್ಲ. ನಮ್ಮ ನಿದ್ದೆಯಲ್ಲಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಫೇಸಿಗೆ ಚೆನ್ನಾಗಬೇಕು ಅಂದ್ರೆ ನಮ್ಮ ನಿದ್ದೆಯಲ್ಲಿ ಮಾತ್ರ ಸಾಧ್ಯ ಅದು. ಹಾಗಾಗಿ ನಿದ್ದೆ ಒಂದು ಪ್ರಮಾಣವನ್ನು ಸರಿಯಾಗಿ ಇಟ್ಕೊಳ್ಳಿ, ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳಿ. 3ನೇ ದಿನ ಅಂತ ಹೇಳಿದ್ರೆ ಅವರಲ್ಲಿ ಎಕ್ಸಸೈಸ್ ಅನ್ನೋದಿರಲ್ಲ, ಬಾಡಿ ಬೆವರದೇ ಇಲ್ಲ, ಬರೀ ಓದು ಅಥವಾ ಇನ್ನೊಂದೇನೋ ಒಂದು ಕೆಲಸದ ಮೇಲೆ ಬಿಸಿ ಇರ್ತಾರೆ. ಬೆಳಿಗ್ಗೆ ಎದ್ದು ಒಂದು ವಾಕ್ ಹೋಗ್ಬೇಕು, ಒಂದು ಯೋಗ ಮಾಡಬೇಕು, ಒಂದು ಜಾಗ್ ಮಾಡಬೇಕು, ಒಂದು ಜಿಮ್ ಮಾಡಬೇಕು, ನಮ್ಮ ಬಾಡಿ ಬೆವರಬೇಕು ಅನ್ನೋದಿರಲ್ಲ. ಬಾಡಿ ಯಾವಾಗ ಚೆನ್ನಾಗಿ ಬೆವರುತ್ತೋ, ನಮ್ಮ ಮಕ್ಕದ ಭಾಗ ಯಾವಾಗ ಚೆನ್ನಾಗಿ ಬೆವರುತ್ತೋ ಅವಾಗ ಈ ಕಲೆಗಳು ಕಡಿಮೆ ಆಗ್ತವೆ. ನೀವು ನೋಡಿ, ಈಗ ಫಿಲ್ಮ್ ಸ್ಟಾರ್ಸ್ ನೋಡಿ, ಅಥವಾ ಕ್ರಿಕೆಟರ್ಸ್ ನೋಡಿ, ಅಥವಾ ಸ್ಪೋರ್ಟ್ಸ್ ಮೆನ್ ನೋಡಿ, ಯಾರ ಮುಖದಲ್ಲಿ ಪಿಂಪಲ್ಗಳು ಜಾಸ್ತಿ ಕಾಣ್ತಾವ? ಇಲ್ಲ. ಯಾಕಂದ್ರೆ ಅವರು ವರ್ಕೌಟ್ ಜಾಸ್ತಿ ಮಾಡ್ತಾರೆ, ಜಾಸ್ತಿ ಸ್ವೆಟ್ ಮಾಡ್ತಾರೆ, ಅವ್ರು ಡಯಟ್ ಬಗ್ಗೆ ಕಂಟ್ರೋಲ್ ಇರ್ತಾರೆ. ಸೊ ನಾನು ಡಯಟ್ ಅಂತ ಹೇಳಿದ್ರು, ಡಯಟ್ ಕೂಡ ಬಹಳ ಮುಖ್ಯ ಇಲ್ಲಿ. ನಮ್ಮ ಒಂದು ಆಹಾರ ಏನಿರಬೇಕು ಅದು ಬಹಳ ಮುಖ್ಯ. ಸಾಧಾರಣವಾಗಿ ಹಾಸ್ಟೆಲ್ ಇರ್ತಾರೆ ಈಗ ಮಕ್ಕಳು, ಏನಂತ ಹೇಳಿದ್ರೆ ಈ ಜಂಕ್ ಫುಡ್ಸು, ಈ ಸಾಫ್ಟ್ ಡ್ರಿಂಕ್ಸು, ಈ ಚೈನೀಸ್ ಐಟಮ್ಸು, MSG ಇರುವಂಥ ಐಟಮ್ಸು, ತುಂಬಾ ಟೇಸ್ಟಿಂಗ್ ಪೌಡರ್ ಅಂತ ಐಟಮು, ತುಂಬಾ ಆಯಿಲಿ ಫುಡ್ಸು, ತುಂಬಾ ಈ ಮಸಾಲೆ ಇರುವಂಥ ಈ ಪಾನಿಪುರಿ, ಮಸಾಲೆ ಪುರಿ, ಈ ಥರ ಗೋಬಿ ಮಂಚೂರಿ, ಕಲರ್ಡ್ ಪ್ರೋಸೆಸ್ಡ್ ಫುಡ್ಸ್ ತಿನ್ನೋದು ಸಾಧಾರಣವಾಗಿ ಆ ವಯಸ್ಸಿನಲ್ಲಿ ಜಾಸ್ತಿ. ಹಾಗಾಗೇನೆ ನಾನು ಫಸ್ಟ್ ಬಂದಾಗ ಹೇಳೋದು, ಇದನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ನೀವೊಂದು ರಾ ವೆಜಿಟೇಬಲ್ ಡಯಟ್ ಮಾಡಿ ಅಂತ.
ನೀವು ಪ್ರತಿ ಆಹಾರದ ಮುಂಚೆನೂ ಕೂಡ ನೀವು ಈರುಳ್ಳಿ ಇರ್ಬೋದು, ಸೌತೆಕಾಯಿ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಹಸಿಯ ತರಕಾರಿಗಳನ್ನ ಸರಿಯಾಗಿ ಕಟ್ ಮಾಡ್ಕೊಂಡು ಒಂದು ಬೋಲ್ನ ಸೇವಿಸ್ತಾ ಬನ್ನಿ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಹಸಿ ತರಕಾರಿಗಳಲ್ಲಿ ಇರುವಂತಹ ಅಂಶ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ವೈಟಮಿನ್ಸ್ ಅಂಡ್ ಮಿನರಲ್ಸ್ ನಮಗೆ ನ್ಯಾಚುರಲ್ ಫಾರ್ಮಲ್ಲೇ ಸಿಗುತ್ತೆ. ಅನ್ಕುಕ್ಡ್ ಅಲ್ಲಿ ನೀವು 1 ವಾರ ಅಥವಾ 2 ವಾರ ಮಾಡಿ ನೋಡಿ, ಚೆನ್ನಾಗಿ ನೀರು ಕುಡಿದ್ಬಿಟ್ಟು ಈ ರಾ ಡಯಟ್ ನ ಮಾಡ್ತಾ ಬನ್ನಿ, ಒಳ್ಳೆ ಫ್ರೂಟ್ಸ್, ಒಳ್ಳೆ ರಾ ವೆಜಿಟೇಬಲ್ಸ್ ನ ನೀವು ಸೇವಿಸ್ತಾ ಬಂದಲ್ಲಿ ನಿಮ್ಮ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ, ಚರ್ಮಕ್ಕೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಸಿಗುತ್ತೆ. ಈ ಜಂಕ್ ಫುಡ್ ನ ಫಸ್ಟ್ ಅವಾಯ್ಡ್ ಮಾಡ್ಬಿಟ್ಟು ಇದನ್ನ ಸರಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಇನ್ನೊಂದು, ನಾನು ಇವಾಗ ಕ್ರೀಮ್ಸ್ ಮತ್ತೆ ಫೇಸ್ ವಾಶ್ ಅಂತ ಹೇಳಿದ್ರೆ ಅದು ನೀವು ಫಸ್ಟ್ ಚೆಕ್ ಮಾಡ್ಬೇಕಾದ್ರು pH ಅಂತ. ಈ pH ಬ್ಯಾಲೆನ್ಸ್ಡ್ ಯೂಸ್ ಮಾಡಿ. ಸ್ವಲ್ಪ ಹೈ pH ಲೋ pH ಯೂಸ್ ಮಾಡಿದಾಗ ಏನಾಗ್ತದೆ, ನಮ್ಮ ಸ್ಕಿನ್ ನ ಒಂದು pH ಹಾಳಾಗುತ್ತೆ, ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಈ ಇನ್ಫೆಕ್ಷನ್ ಒಂದು ಮುಖ್ಯ ಕಾರಣ ಈ ಪಿಂಪಲ್ಸ್ ಬರ್ಲಿಕ್ಕೆ. ನೋಡಿ, ಈ ಇನ್ಫೆಕ್ಷನ್ ಇದ್ದವರಲ್ಲಿ ಸಾಧಾರಣವಾಗಿ ಮುಖ ತೊಳ್ಕೊಳ್ಬೇಕಾದ್ರೆ ನೋವುತ್ತೆ, ಅಲ್ಲಿ ಮುಟ್ಟು ನೋವುತ್ತೆ, ಮುಖ ತೊಳಿಬೇಕಾದ್ರೆ ತುಂಬಾ ಕೈ ಹಾಕ್ತಾ ಇರ್ತಾರೆ. ಸೊ ಈ ಒಂದು ಕಾರಣಗಳಿಂದ ಕೂಡ ಈ ಒಂದು ಪಿಂಪಲ್ ನ ಸಮಸ್ಯೆ ಹೋಗ್ತಾ ಇರೋದಿಲ್ಲ. ಹಾಗಾಗಿ ಇನ್ಫೆಕ್ಷನ್ ಆಗಬಾರ್ದು ಅಂತಂದ್ರೆ ಪದೇ ಪದೇ ಮುಟ್ಕೊಳ್ಳೋ ಅಭ್ಯಾಸನ ಫಸ್ಟ್ ಬಿಡಬೇಕು. ಉದ್ದುದ್ದ ಉಗುರುಗಳು ಬೆಳೆಸ್ಕೊಂಡಿರ್ತಾರೆ, ಅವಾಗ ಸುಮ್ಮನೆ ಕ್ಲಾಸಲ್ಲಿ ಕೂದ ಕೆರ್ಕೊಳ್ತಾ ಇರ್ತಾರೆ. ಅದು ಒಂದು ಮುಖ್ಯ ಕಾರಣ ಹರಡ್ಲಿಕ್ಕೆ. ಆ ಪಿಂಪಲ್ ಒಂದು ಕಡೆಯಿಂದ ಒಂದು ಕಡೆಗೆ ಆ ಇನ್ಫೆಕ್ಷನ್ ಹರಡುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವೆಲ್ಲ ಕಾರಣಗಳಿಂದ ನಿಮ್ಮ ಒಂದು ಈ ಪಿಂಪಲ್ ನ ಸಮಸ್ಯೆ ಹೋಗ್ತಾ ಇರಲ್ಲ. ಹಾಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ನೀವು ಆಯ್ಕೆ ಮಾಡುವಂತ ನಿಮ್ಮ ಒಂದು ಸೋಪ್ಗಳು, ಕ್ರೀಮ್ಗಳು, ಫೇಸ್ ವಾಶ್ಗಳು ತುಂಬಾ ಜೆಂಟಲ್ ಆಗಿರಬೇಕು, ಸಾಧ್ಯವಾದಷ್ಟು ಮೈಲ್ಡ್ ಆಗಿರಬೇಕು, ಸಾಧ್ಯವಾದಷ್ಟು ನ್ಯಾಚುರಲ್ ಆಗಿರಬೇಕು, ಕೆಮಿಕಲ್ ಫ್ರೀ ಆಗಿರಬೇಕು. ಆ ಥರದನ್ನ ನೀವು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಪದೇ ಪದೇ ಇಚ್ಕುವಂಥದ್ದು, ಸ್ಕ್ವೀಸ್ ಮಾಡುವಂಥದ್ದು, ಆ ಥರ ಒಂದು ಅಭ್ಯಾಸ ಇದ್ರೆ ಅದನ್ನ ಫಸ್ಟೇ ಬಿಟ್ಬಿಡಿ. ನಿಮ್ಮ ಡಯಟ್ ನಲ್ಲಿ ನಾನು ಹೇಳ್ದಂಗೆ ಆದಷ್ಟು ಒಂದು ಸಾತ್ವಿಕವಾದ ಆಹಾರವನ್ನ ಒಂದು ಫಾಲೋ ಮಾಡಿ. ಆದಷ್ಟು ಹಸಿ ತರಕಾರಿಗಳನ್ನ, ಹಣ್ಣುಗಳನ್ನ ಜಾಸ್ತಿ ಸೇವಿಸಿ, ನೀರನ್ನ ಚೆನ್ನಾಗಿ ಕುಡೀರಿ. ಜೊತೆಗೆ ನಿಮ್ಮ ಫೇಸ್ ನ ಬೆವರುವಂಗೆ ಅಟ್ಲೀಸ್ಟ್ ಒಂದು 10 ರಿಂದ 15 ನಿಮಿಷ ಫೇಸ್ ಬೆವರ್ಬೇಕು, ಅದನ್ನ ನೋಡ್ಕೊಳ್ಳಿ. ಇದು ಕೂಡ ಬಹಳ ಮುಖ್ಯ. ಜೊತೆಗೆ ನಾನು ಮುಂಚೆನೇ ಹೇಳಿದಂಗೆ ನಿಮ್ಮ ನಿದ್ದೆ ಮತ್ತು ಸ್ಟ್ರೆಸ್ ಲೆವೆಲ್ಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಈಗ ದರ್ ಇಸ್ ಡೈರೆಕ್ಟ್ ರಿಲೇಷನ್. ಸ್ಟ್ರೆಸ್ ಇದ್ದವರಿಗೆ ಪಿಂಪಲ್ಸ್ ಬಂದೇ ಬರ್ತದೆ, ನಾವು ಸ್ಟ್ರೆಸ್ ಪಿಂಪಲ್ಸ್ ಅಂತ ಹೇಳ್ತೀವಿ. ಈ ಒಂದು ಸ್ಟ್ರೆಸ್ ಲೆವೆಲ್ಸ್, ನಿಮ್ಮ ನಿದ್ದೆ ಒಂದು ಚೆನ್ನಾಗಾದಾಗ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಫೇಸ್ ಗ್ಲೋ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಹಾಗಾಗಿ ಈ ಸಣ್ಣ ಹುಡುಗಿಯರಿಗೆ ನನ್ನ ಒಂದು ಏನು ಟಿಪ್ಸ್ ಅಂತ ಹೇಳಿದ್ರೆ, ನೀವು ಇಷ್ಟನ್ನ ಫಾಲೋ ಮಾಡಿದ್ರೆ, ನೀವು ಏನೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಜೊತೆಗೆ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಮಾಡ್ತಾ ಇರುವಂಥ ಒಂದು ಟ್ರೀಟ್ಮೆಂಟ್ಗೂ ಕೂಡ ಒಂದು ಒಳ್ಳೆಯ ಒಂದು ಫಲ ಸಿಗುತ್ತೆ. ಹಾಗಾಗಿ ಈ ಟಿಪ್ಸ್ನ ಫಾಲೋ ಮಾಡಿ. ಇದೇ ಥರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ದಲೇ ಇದ್ದರೆ ಇದುವರೆಗೂ ಖಂಡಿತವಾಗ್ಲೂ ಅದನ್ನು ಮಾಡಿ, ನನಗೆ ಪ್ರೋತ್ಸಾಹ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.